ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ PUC ಓದ್ತಾ ಇರುವಂತಹ ಮಕ್ಕಳು ಯಾವ್ಯಾವ ಟಾಪಿಕ್ನ ಕವರ್ ಮಾಡ್ಕೊಳ್ಬೇಕು, ಒಂದು ಚಾಪ್ಟರ್ ಅಂತ ಬಂದಾಗ ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳಿಗೆ ನೀವು ಪ್ರಿಪೇರ್ ಆಗಬೇಕು, ಅಥವಾ ಯಾವುದಾದ್ರೂ ಎಕ್ಸ್ಟ್ರಾ ಕಾನ್ಸೆಪ್ಟ್ ಆ್ಯಡ್ ಆಗಿದೆಯಾ, ಈ ಹಿಂದೆ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನೇ ನೋಡಿಕೊಂಡ್ರೆ ಸಾಕ, ಎಲ್ಲದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಚಾಪ್ಟರ್ 1 ಇಂಟ್ರೊಡಕ್ಷನ್. ಈ ಚಾಪ್ಟ್ರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳೆಲ್ಲ ಯಾವುದು, 1 ಮಾರ್ಕಿನ ಎಕ್ಸ್ಟ್ರಾ ಕ್ವಶನ್ಸ್ ಯಾವುದು ಬಂದಿರುವಂಥದ್ದು, ಎಲ್ಲದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಅಲ್ಲಿ ಆನ್ಸರ್ನ ಹೇಳುವಾಗ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಮಾರ್ಕೆಟ್ ಎಕಾನಮಿ ಅಂತ ಇದೆ. ಇದಕ್ಕೆ ಆನ್ಸರ್ ನಾನು ಹೇಳಿರಲಿಲ್ಲ, ಈ ಕ್ವಶನ್ನು ಸ್ಕಿಪ್ ಆಗಿತ್ತು. ಇದು ಲಾಸ್ಟ್ ಇಯರ್ ಕೊಟ್ಟಿರುವಂತಹ ಕ್ವಶನಲ್ಲಿ ಇದೊಂದು ಇರಲಿಲ್ಲ. ಸೊ ಮಾರ್ಕೆಟ್ ಎಕಾನಮಿಗೆ ಒಂದು ಎಕ್ಸಾಂಪಲ್ನ ಬರೀರಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. USA ಬರಿಬಹುದು, ಇಲ್ಲ ಜಪಾನ್ ಬರಿಬಹುದು, ಓಕೆನಾ, ಇಲ್ಲ ಆಸ್ಟ್ರೇಲಿಯಾ ಕೂಡ ಬರಿಬಹುದು ಮಕ್ಕಳೇ. ಯಾವುದಾದ್ರೂ ಒಂದನ್ನು ಬರೀರಿ, ಓಕೆನಾ. ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆ, ಈ ಚಾಪ್ಟ್ರಲ್ಲಿ ಕೇಳುವಂತಹ MCQ ವಿತ್ ಆನ್ಸರ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, ಇದೆಲ್ಲ ಏನೇನು ಕ್ವಶನ್ಸ್ ಇದೆ, ಇದಕ್ಕೆ ಆನ್ಸರ್ ಏನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ. ಇಲ್ಲಿ ಕೊಟ್ಟಿರುವ ಟಾಪಿಕ್ಗಳನ್ನ ಕವರ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಹೈಯೆಸ್ಟ್ ಕ್ವಶನ್ಸು ಇದರಲ್ಲಿ ನಿಮಗೆ ರೈಸ್ ಆಗುತ್ತೆ. ಲಾಸ್ಟ್ ಇಯರು ನಿಮ್ಮ ಸೀನಿಯರ್ಸಿಗೆ ಇಂಪಾರ್ಟೆಂಟಾಗಿ 4 ಮಾರ್ಕ್ಸಿನ ಒಂದು ಕ್ವಶನ್ನ ಕೇಳಿದರು. ಇದು ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ಲಾಸ್ಟ್ ಮಿನಿಟಲ್ಲಿ ಬಂದಿರುವಂತಹ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಷ್ಟೋ ಮಕ್ಕಳು ಈ ಕ್ವಶನ್ನಿಗೆ ಅಟೆಂಡ್ ಮಾಡಿಲ್ಲ. ಸೊ ಇದು ಇಂಪಾರ್ಟೆಂಟ್ 4 ಮಾರ್ಕ್ಸಿನ ಪ್ರಾಬ್ಲಮ್ಮು, ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸಪ್ರೇಟಾಗಿ ಈ 4 ಮಾರ್ಕ್ಸಿನ ಕಾನ್ಸೆಪ್ಟನ್ನ ಯಾವ ರೀತಿ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಸೊ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತಹ 1 ಮಾರ್ಕು 2 ಮಾರ್ಕ್ಸು ಥಿಯರಿ ಕ್ವಶನ್ಸ್ ಯಾವುದು ಅನ್ನೋದ್ರ ಜೊತೆಗೆ 4 ಮಾರ್ಕ್ಸು ಮತ್ತು 6 ಮಾರ್ಕ್ಸಿನ ಕ್ವಶನ್ಸ್ ಏನಿದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನೇನು ಕೇಳಿದ್ದಾರೆ, 1 ಮಾರ್ಕಿಗೆ ಮತ್ತು 2 ಮಾರ್ಕ್ಸಿಗೆ ಪ್ರಾಬ್ಲಮ್ ಏನಾದರೂ ಇದೆಯಾ, ಎಲ್ಲದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಇದೆ. ಹಾಗಾಗಿ ವಿಡಿಯೋನ ಎಂಡ್ವರೆಗೆ ವಾಚ್ ಮಾಡಿ. ನೆಕ್ಸ್ಟು ಕಮ್ ಟು ದ ಟಾಪಿಕ್. ಇವಾಗ MCQ. ಫಸ್ಟ್ MCQ, ಯುಟಿಲಿಟಿ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಯುಟಿಲಿಟಿ ಈಸ್ ಸಬ್ಜೆಕ್ಟಿವ್. Utility is subjective. Answer. Next, when total utility is constant, marginal utility becomes anta kottidare. So answer 0. Answer 0. Okay na? Next one, ordinal utility analysis expresses utility in anta ide. Very important topic idu. Answer ranks. Highest repeated question ಅಂತ ಹೇಳ್ಬೋದು. ಆನ್ಸರ್ ಆಪ್ಷನ್ C, ranks. ನೆಕ್ಸ್ಟ್ 4th one, the shape of an indifference curve is normally ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ A ಆಗುತ್ತೆ, ಕಾನ್ವೆಕ್ಸ್ ಟು ಒರಿಜಿನ್. ಕಾನ್ವೆಕ್ಸ್ ಟು ಒರಿಜಿನ್. ನೆಕ್ಸ್ಟ್, the consumption bundles that are available to the consumer's income depend on ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರು ಪ್ರೈಸ್ ಆ್ಯಂಡ್ ಇನ್ಕಮ್. ಪ್ರೈಸ್ ಆ್ಯಂಡ್ ಇನ್ಕಮ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು ಬಜೆಟ್ ಲೈನಿನ ಈಕ್ವೇಷನ್ ಯಾವುದು ಅಂತ ಕೇಳಿದ್ದಾರೆ. ದ ಈಕ್ವೇಷನ್ ಆಫ್ ಬಜೆಟ್ ಲೈನ್ ಈಸ್ ಅಂತ ಕೊಟ್ಟಿದ್ದಾರೆ. C ರೈಟ್ ಆನ್ಸರ್. P1 x1 ಪ್ಲಸ್ P2 x2 ಈಸ್ ಈಕ್ವಲ್ ಟು M. ಓಕೆನಾ. ನೆಕ್ಸ್ಟ್ 7th one, ದ ಡಿಮ್ಯಾಂಡ್ for these goods increase as income of the consumer increases ಅಂತ ಕೊಟ್ಟಿದ್ದಾರೆ. ಸೊ ಗೂಡ್ಸ್ ಯಾವುದು ಅಂತ ಹೇಳಿದ್ರೆ ಅದು ನಾರ್ಮಲ್ ಗೂಡ್ಸ್. ವೆರಿ ಇಂಪಾರ್ಟೆಂಟ್. ದ ಡಿಮ್ಯಾಂಡ್ ಫಾರ್ ದೀಸ್ ಗೂಡ್ಸ್ increase as income of the consumer increases. ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದ ತಕ್ಷಣ ನಾರ್ಮಲ್ ಗೂಡ್ಸಿನ ಒಂದು ಏನು ಆ ಡಿಮ್ಯಾಂಡು ಇನ್ಕ್ರೀಸ್ ಆಗತ್ತೆ. ನೆಕ್ಸ್ಟ್ 8th one, ಎ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ರೆಪ್ರೆಸೆಂಟ್ಸ್ ಅಂತ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಇನ್ ಎಲಾಸ್ಟಿಸಿಟಿ. ಇದು ಕೂಡ ವೆರಿ ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್ ಕ್ವಶನ್. ಓಕೆನಾ. ನೆಕ್ಸ್ಟು 9th one, ಟೋಟಲ್ 10 MCQ ಇದೆ. ಎಟ್ ದ ಮಿಡ್ ಪಾಯಿಂಟ್ ಆಫ್ ದ ಡಿಮ್ಯಾಂಡ್ ಕರ್ವ್ ದ ಎಲಾಸ್ಟಿಸಿಟಿ ಈಸ್ ಅಂತ ಇದೆ, ಈಸ್ ಈಕ್ವಲ್ ಟು 1. ಈಕ್ವಲ್ ಟು 1 ಆಗಿರುತ್ತೆ. 10th one, the value of elasticity of demand at different points on a linear demand curve lies between ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ A, 0 and infinity. 0 and infinity.
ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಬ್ರಾಕೆಟಲ್ಲಿ ಆನ್ಸರ್ ಇರುತ್ತೆ, ಬಟ್ ಇಲ್ಲಿ ಆನ್ಸರ್ ಇಲ್ಲ. ನಿಮಗೆ ಎಕ್ಸಾಮಲ್ಲಿ ಈ 5 ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಒಂದು ಬಂದೇ ಬರುತ್ತೆ. ಆನ್ಸರ್ನ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರಿಬೇಕು. ಫಸ್ಟ್ ಒನ್, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮಾಡಿಟಿ ಈಸ್ ಯುಟಿಲಿಟಿ. ಏನಂತ ಕರಿತೀವಿ? ಯುಟಿಲಿಟಿ ಅಂತ ಕರಿತೀವಿ. ಸೆಕೆಂಡ್ ಒನ್, ಟೂ ಇಂಡಿಫರೆನ್ಸ್ ಕರ್ವ್ಸ್ ನೆವರ್ ಡ್ಯಾಶ್ ಈಚ್ ಅದರ್ ಅಂತ ಇದೆ. ಇದಕ್ಕೆ ಆನ್ಸರ್ intersect each other. Next, as the consumer's income increases, the demand curve for inferior goods shift towards ಅಂತ ಇದೆ, leftward ಗೆ ಶಿಫ್ಟ್ ಆಗುತ್ತೆ. The demand for a good moves in the dash direction of its price ಅಂತ ಇದೆ. ಆನ್ಸರ್ opposite direction. Okay, last one, method of adding two individual demand curves is called horizontal summation. ನಾವು ಇದೇ ಒಂದು ಮೆಥಡಲ್ಲಿ 4 ಮಾರ್ಕ್ಸಿನ ಪ್ರಾಬ್ಲಮ್ ಕೂಡ ಮಾಡ್ತೀವಿ ಹಾರಿಜಾಂಟಲ್ ಸಮ್ಮೇಷನಲ್ಲಿ. ಸೊ ಹಾರಿಜಾಂಟಲ್ ಸಮ್ಮೇಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು, ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಡಿಮ್ಯಾಂಡ್ ಕರ್ವ್ ಅಂತ ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಕರ್ವ್ಗೆ ರೈಟ್ ಆನ್ಸರು ಡೌನ್ವರ್ಡ್ ಸ್ಲೋಪಿಂಗ್. ಲೀನಿಯರ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಡಿ ಇಂಟು ಪಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ. ಇದು ರೈಟ್ ಆನ್ಸರ್, ಸೆಕೆಂಡ್ ಒನ್. ನೆಕ್ಸ್ಟ್, ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಇ ಡಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 1. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಕಾಂಪ್ಲಿಮೆಂಟರಿ ಗೂಡ್ ಅಂತ ಕೊಟ್ಟಿದ್ದಾರೆ. ಕಾಂಪ್ಲಿಮೆಂಟರಿ ಗೂಡ್ಸ್ ಯಾವುದು ಅಂತ ಹೇಳಿದ್ರೆ ಪೆನ್ ಅಂಡ್ ಇಂಕ್. ಲಾಸ್ಟ್ ಒನ್, ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳಿದ್ದಾರೆ. ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳಿದರೆ ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ಸ್. ಓಕೆನಾ. ನೆಕ್ಸ್ಟು 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ಟೋಟಲ್ ಆಗಿ 1 ಮಾರ್ಕಿನ 8 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಈ 8ಅಲ್ಲಿ MRSನ ಎಕ್ಸ್ಪ್ಯಾಂಡ್ ಮಾಡಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಲಾಸ್ಟ್ ಟೈಮ್ ಕೇಳಿರುವಂಥದ್ದು ಇಫ್ ದ ಡಿಮ್ಯಾಂಡ್ ಕರ್ವ್ಸ್ ಆಫ್ 2 ಕನ್ಸ್ಯೂಮರ್ಸ್, ಇದು 1 ಮಾರ್ಕಿನ ಪ್ರಾಬ್ಲಮ್ ನೋಡಿ, ತುಂಬಾ ಇಂಪಾರ್ಟೆಂಟು. ಇಷ್ಟಕ್ಕೂ ಆನ್ಸರ್ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇಲ್ಲಿ 1 ಮಾರ್ಕಿನ 8 ಕ್ವಶನ್ಸಲ್ಲಿ 2 ಪ್ರಾಬ್ಲಮ್ ಕ್ವಶನ್ಸ್ ಇದೆ 1 ಮಾರ್ಕಿಗೆ ಕೇಳುವಂಥದ್ದು. ಸೊ ಇದು ಕೂಡ ಪ್ರಾಬ್ಲಮ್, ಸೆಕೆಂಡ್ ಒನ್. ಓಕೆನಾ. ಫಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಮೀನ್ಸ್, ಮಾರ್ಜಿನಲ್ ಯುಟಿಲಿಟಿ ಈಸ್ ದ ಚೇಂಜ್ ಇನ್ ಟೋಟಲ್ ಯುಟಿಲಿಟಿ ಡ್ಯೂ ಟು ದ ಕನ್ಸಂಪ್ಷನ್ ಆಫ್ 1 ಅಡಿಷನಲ್ ಯೂನಿಟ್ ಆಫ್ ಕಮಾಡಿಟಿ ಅಂತ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಸಪೋಸ್ ಟು ಎ ಕಸ್ಟಮರ್ ಆರ್ ಕನ್ಸ್ಯೂಮರ್, ಬೋತ್ ಆರ್ ಸೇಮ್. ಸಪೋಸ್ ಟು ಎ ಕನ್ಸ್ಯೂಮರ್ 4 ಆರೆಂಜಸ್ ಗಿವ್ 28 ಯೂನಿಟ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ, 4 ಆರೆಂಜಸ್ ಗಿವ್ 28 ಯೂನಿಟ್ಸ್ ಆಫ್ ಟೋಟಲ್ ಯುಟಿಲಿಟಿ and 5 oranges give 30 units of total utility. ಕ್ಯಾಲ್ಕುಲೇಟ್ ದ ಮಾರ್ಜಿನಲ್ ಯುಟಿಲಿಟಿ ಅಂತ ಕ್ವಶನ್ನ ಕೇಳಿದ್ದಾರೆ. ಅಂತ ಹೇಳಿದ್ರೆ ಇವಾಗ ನೀವು ಮಾರ್ಜಿನಲ್ ಯುಟಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಮಾರ್ಜಿನಲ್ ಯುಟಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಫಾರ್ಮುಲಾ ನಂಬರ್ ಆಫ್ ಟೋಟಲ್ ಯೂನಿಟ್ಸ್, ಟೋಟಲ್ ಯುಟಿಲಿಟಿ ಮೈನಸ್ ಟೋಟಲ್ ಯುಟಿಲಿಟಿ n-1. ದಟ್ ಮೀನ್ಸ್ ಮುಂದಿನ ಒಂದು ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯುವಂಥದ್ದು. ಅಲ್ಲಿಗೆ ನೀವು ಈ ಕ್ವಶನ್ನಿಗೆ ಆನ್ಸರ್ನ ಮಾಡುವಾಗ ಜಸ್ಟ್ 1 ಮಾರ್ಕಿ ಕ್ವಶನ್ ಆಗಿರೋದ್ರಿಂದ ಆನ್ಸರ್ನ ಮಾಡುವಾಗ ಯಾವ ರೀತಿಯಾಗಿ ಬರಿಬೇಕು ಕ್ವಶನಿಗೆ ಆನ್ಸರು. ಸೆಕೆಂಡ್ ಕ್ವಶನ್ನ ನೋಡ್ಕೊಂಡ್ರಲ್ವಾ, ಫಸ್ಟು ಫಾರ್ಮುಲಾನ ಬರ್ಕೊಳ್ಳಿ. MUN, ಮಾರ್ಜಿನಲ್ ಯುಟಿಲಿಟಿ MUN ಈಸ್ ಈಕ್ವಲ್ ಟು ಟೋಟಲ್ ಯುಟಿಲಿಟಿ n ಮೈನಸ್ ಟೋಟಲ್ ಯುಟಿಲಿಟಿ n-1 ಅಂತ ಬರ್ಕೊಳ್ಳಿ ಮಕ್ಕಳೇ. ಇವಾಗ ಟೋಟಲ್ ಯುಟಿಲಿಟಿ ಫಸ್ಟು ನಮ್ಮ ಕ್ವಶನಲ್ಲಿ ಏನು ಹೇಳಿದ್ದಾರೆ, 4 ಆರೆಂಜಸ್ನ ನಾವು ಕನ್ಸ್ಯೂಮ್ ಮಾಡಿದಾಗ 28 ಟೋಟಲ್ ಯುಟಿಲಿಟಿ ಸಿಗುತ್ತೆ, 28 ಯೂನಿಟ್ಸ್ ಆಫ್ ಟೋಟಲ್ ಯುಟಿಲಿಟಿ ಸಿಗುತ್ತೆ. 5 ಆರೆಂಜಸ್ನ ಕನ್ಸ್ಯೂಮ್ ಮಾಡಿದಾಗ 30 ಯೂನಿಟ್ಸು, 5 ಆರೆಂಜಸ್ನ ಕನ್ಸ್ಯೂಮ್ ಮಾಡಿದಾಗ 30 ಯೂನಿಟ್ಸು. ಸೊ ಇವಾಗ ಬರ್ಕೊಳ್ಳಿ, 5 ಆರೆಂಜಸ್ಸು 30 ಯೂನಿಟ್ಸು, 4 ಆರೆಂಜಸ್ ಕನ್ಸ್ಯೂಮ್ ಮಾಡಿದಾಗ 28 ಯೂನಿಟ್ಸು. ಫಸ್ಟು 30, ಯಾಕಂದ್ರೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿಬೇಕಲ್ವಾ. ಸೊ ಮುಂದಿನ ಸಂಖ್ಯೆ ಎಷ್ಟು, 5 ಅಂದ್ರೆ ಮುಂದಿನ ಸಂಖ್ಯೆ 30 ಮೈನಸ್ ಹಿಂದಿಂದು 28, n-1 ಅಂತ ಹೇಳಿದ್ರೆ 28, ಇದು n, ಇದು n-1, ಇದು ಹಿಂದಿನ ಮತ್ತೊಂದು n-1 ಆಗ್ತಾ ಹೋಗುತ್ತೆ ಆ ರೀತಿ. ಸೊ 30ಯಲ್ಲಿ 28 ಹೋದ್ರೆ ಉಳಿಯೋದೆಷ್ಟು 2 ಯೂನಿಟ್ಸ್.
ಅಲ್ಲಿಗೆ ಮಾರ್ಜಿನಲ್ ಯುಟಿಲಿಟಿ 2 ಯೂನಿಟ್ಸ್. ಇಷ್ಟೇ ಆನ್ಸರು ಸೆಕೆಂಡ್ ಕ್ವಶನಿಗೆ. ನೆಕ್ಸ್ಟು ಥರ್ಡ್ ಕ್ವಶನ್ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಇಲ್ಲಿ ಕೇಳಿದ್ದಾರೆ ನೋಡಿ, ವಾಟ್ ಈಸ್ ಬಜೆಟ್ ಲೈನ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಬಜೆಟ್ ಲೈನ್? ಬಜೆಟ್ ಲೈನ್ ಮೀನಿಂಗ್, ಬಜೆಟ್ ಲೈನ್ ಈಸ್ ಎ ಲೋಕಸ್ ಆಫ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಟೂ ಗುಡ್ಸ್ that a consumer can buy if the entire money income is spent. Okay. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ನು, ಎಕ್ಸ್ಪ್ಯಾಂಡ್ MRS ಕೇಳಿದ್ದಾರೆ. MRS ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಇಲ್ಲೇ ಆನ್ಸರ್ನ ಬರಿತೀನಿ. ಮಾರ್ಜಿನಲ್ ರೇಟ್ ಆಫ್, ಮಾರ್ಜಿನಲ್ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರ್ಕೊಳ್ಳಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸಬ್ಸ್ಟಿಟ್ಯೂಷನ್. ಓಕೆ. ನೆಕ್ಸ್ಟು, ವಾಟ್ ಡು ಯು ಮೀನ್ ಬೈ ಇಂಡಿಫರೆನ್ಸ್ ಕರ್ವ್ ಅಂತ ಕ್ವಶನ್ನ ಕೇಳಿದ್ದಾರೆ. ವಾಟ್ ಯು ಮೀನ್ ಬೈ ಇಂಡಿಫರೆನ್ಸ್ ಕರ್ವ್? ಆ್ಯಂಡ್ ಇಂಡಿಫರೆನ್ಸ್ ಕರ್ವ್ ಈಸ್ ಎ ಡಯಾಗ್ರಾಮ್ಯಾಟಿಕ್ ಪ್ರೆಸೆಂಟೇಷನ್. ಇಟ್ ಶೋಸ್ ಡಿಫರೆಂಟ್ ಕಾಂಬಿನೇಷನ್ಸ್ ಆಫ್ ಟೂ ಗೂಡ್ಸ್ ಬಿಟ್ವೀನ್ ವಿಚ್ ಎ ಕನ್ಸ್ಯೂಮರ್ ಈಸ್ ಇಂಡಿಫರೆಂಟ್. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ನು, ವಾಟ್ ಈಸ್ ಡಿಮ್ಯಾಂಡ್? ಡಿಮ್ಯಾಂಡ್ ಮೀನ್ಸ್ ದ ಕ್ವಾಂಟಿಟಿ ಆಫ್ ಎ ಕಮಾಡಿಟಿ that a consumer is willing to buy and is able to afford with given prices and income of the consumer. Next one, next question, give the meaning of demand function. Give the meaning of demand function. The relation between consumer's optimal choice of the quantity of a commodity and its price is called demand function. Next to last one, 8th one, ಇದು 1 ಮಾರ್ಕಿನ ಪ್ರಾಬ್ಲಮ್ ಇದು. ಇಫ್ ದ ಡಿಮ್ಯಾಂಡ್ ಕರ್ವ್ಸ್ ಆಫ್ ಟು ಕನ್ಸ್ಯೂಮರ್ಸ್ ಆರ್ ಡಿ ಇಂಟು ಪಿ 10 ಮೈನಸ್ ಪಿ ಆ್ಯಂಡ್ ಡಿ ಟು ಪಿ 15 ಮೈನಸ್ ಪಿ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ಫೈಂಡ್ ಔಟ್ ದ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಹೇಳಿದ್ದಾರೆ. ಸೊ ಮಾರ್ಕೆಟ್ ಡಿಮ್ಯಾಂಡ್ನ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ಮುಲಾನ ಬರ್ಕೊಳ್ಳಿ. ಡಿ ಎಮ್ ಪಿ ಈಕ್ವಲ್ಸ್, ಅವ್ರೇನು ಕೊಟ್ಟಿದಾರಲ್ಲ ಇಲ್ಲಿ D1P ಕೊಟ್ಟಿದ್ದಾರೆ, D2P ಕೊಟ್ಟಿದ್ದಾರೆ ತಾನೆ, ಅದನ್ನೇ ಬರ್ಕೊಳ್ಳಿ. D1P ಪ್ಲಸ್ D2P ಪ್ಲಸ್ D2P. ನೋಡಿ ಅವ್ರೇನು ಕೊಟ್ಟಿದ್ದಾರೆ ನಾನು ಅದನ್ನೇ ಬರ್ಕೊಂಡೆ, ಕರೆಕ್ಟಾ? DMP ಈಕ್ವಲ್ಸ್ D1P ಪ್ಲಸ್ D2P. ಹಾಗಾದರೆ ಇಲ್ಲಿ D1P ಎಷ್ಟು ಕೊಟ್ಟಿದ್ದಾರೆ? D1P 10 ಮೈನಸ್ ಪಿ ಕೊಟ್ಟಿದ್ದಾರೆ, 10 ಮೈನಸ್ ಪಿ ಪ್ಲಸ್ಸಿಗೆ ಪ್ಲಸ್. D2P ಎಷ್ಟು ಕೊಟ್ಟಿದ್ದಾರೆ? 15 ಮೈನಸ್ ಪಿ ಕೊಟ್ಟಿದ್ದಾರೆ, 15 ಮೈನಸ್ ಪಿ. ಓಕೆನಾ? ಇದಕ್ಕೊಂದು ಬ್ರಾಕೆಟ್ ಬೇಕಿದ್ರೆ ಹಾಕ್ಕೊಳ್ಳಿ. ಓಕೆ ಅಲ್ಲ? ಇಲ್ಲಿ 10ಗೆ ಏನಿದೆ? ಪ್ಲಸ್ ಇದೆ ಸೈನು. 15ಗೆ ಏನಿದೆ? ಪ್ಲಸ್ ಇದೆ. 10 ಪ್ಲಸ್ 15 ಎಷ್ಟಾಯಿತು? 25 ಆಯಿತು. 25. ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಮೈನಸ್ 1P 2P. ನೋಡಿ ಇಲ್ಲೊಂದು ಪಿ ಇದೆ, ಇಲ್ಲೊಂದು ಪಿ ಇದೆ. ಇದು 1P ಅಂತ ಅರ್ಥ ಆಗುತ್ತೆ, ಇದು 1P. 1P 2P. ಯಾಕೆ ಆ್ಯಡ್ ಮಾಡಿದ್ರಿ? ಮೈನಸ್ ಇಂಟು ಮೈನಸ್ ಅಕಾರ್ಡಿಂಗ್ ಟು ಮ್ಯಾಥ್ಸ್ ರೂಲ್ಸ್ ಪ್ಲಸ್, ಕರೆಕ್ಟಾ? ಸೊ ಪಿ ಮತ್ತು ಪಿನ ಆ್ಯಡ್ ಮಾಡಿ 2P ಅಂತ ಬರ್ತಿದ್ದೀವಿ. ಸೊ ಇಷ್ಟೇ ಆನ್ಸರ್. 1 ಮಾರ್ಕಿಗೆ ಇಷ್ಟೇ ಬರೋದ್ರೆ ಆಯಿತು. ನೆಕ್ಸ್ಟು 2 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಮೆನ್ಷನ್ 2 ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್. ಇದಕ್ಕೆ ಆನ್ಸರು ಜಸ್ಟ್ 2 ಪಾಯಿಂಟನ್ನು ಬರೆದ್ರೆ ಸಾಕು. ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್. ಓಕೆನಾ? ನೆಕ್ಸ್ಟು, ವಾಟ್ ಈಸ್ ಮೊನೋಟೋನಿಕ್ ಪ್ರಿಫರೆನ್ಸ್? ಎ ರ್ಯಾಷನಲ್ ಕನ್ಸ್ಯೂಮರ್ ಆಲ್ವೇಸ್ ಪ್ರಿಫರ್ಸ್ ಹೈಯರ್ ಲೆವೆಲ್ ಆಫ್ ಇಂಡಿಫರೆನ್ಸ್ ಕರ್ವ್ ಬಿಕಾಸ್ ಇಟ್ ಆಫರ್ಸ್ ಹಿಮ್ ಮೋರ್ ಆಫ್ ಬೋತ್ ಕಮಾಡಿಟೀಸ್ with higher level of satisfaction. It is called monotonic preference. Next, third one, what are the differences between budget line and budget set? Budget line ಮತ್ತೆ budget set ಎರಡು ಕಡೆ ನೀವು ಡಿವೈಡ್ ಮಾಡ್ಕೊಳ್ಳಿ. Budget line is a locus of all different combinations of two goods which cost the consumer entire income. Budget set is the collection of all bundles of goods that a consumer can buy with her income at the prevailing market. Next, budget line is known as price line. Budget set is also known as opportunity set anta bariri. Next one, fourth one, list the factors that determine the
ಆಪ್ಟಿಮಲ್ ಚಾಯ್ಸ್ ಆಫ್ ಎ ಕನ್ಸ್ಯೂಮರ್. ಆಪ್ಟಿಮಲ್ ಚಾಯ್ಸ್ ಆಫ್ ಎ ಕನ್ಸ್ಯೂಮರ್ ಫ್ಯಾಕ್ಟರ್ಸ್ ಬರಿಬೇಕು. 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಬರೆದ್ರೆ ಸಾಕು. ನೇಚರ್ ಆಫ್ ದ ಕಮಾಡಿಟಿ, ಇನ್ಕಮ್ ಆಫ್ ದ ಕನ್ಸ್ಯೂಮರ್. ನೇಚರ್ ಆಫ್ ದ ಕಮಾಡಿಟಿ, ಇನ್ಕಮ್ ಆಫ್ ದ ಕನ್ಸ್ಯೂಮರ್. ನೀವು ಇದಕ್ಕೆ ಆಡ್ ಮಾಡೋದಾದ್ರೆ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ದ ಕನ್ಸ್ಯೂಮರ್ ಕೂಡ ಆಡ್ ಮಾಡಬಹುದು. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕೂಡ ಆಡ್ ಮಾಡಬಹುದು. ಬಟ್ 2 ಪಾಯಿಂಟ್ಸ್ ಬರೆದ್ರೆ ಸಾಕು. Next one, most important question. Name the 2 effects that explain the negative slope of the demand curve. Negative slope of the demand curve ina 2 effects baribeku. Very important. First effect, substitution effect. Second one, income effect. Substitution effect, income effect. Next one, state the law of demand. Very important topic. State the law of demand. Most repeated question idu. Answer, the law of demand states that if other things being equal, a fall in price leads to expansion in demand and a rise in price leads to contraction in demand. The law explains the negative relationship between price and quantity of demand. Okay na? Next one, what do you mean by inferior goods? Give an example. Answer, the demand for goods which have inverse relationship with consumers' income is called inferior goods. For example, low quality food items or cloths. ಯಾವುದು ಬೇಕಿದ್ರೂ ಬರಿಬಹುದು. Next one, what do you mean by price elasticity of demand? Write its formula. What do you mean by price elasticity of demand? Write its formula. Answer, price elasticity of demand is a measure of the responsiveness of the demand for a good to changes in its price. Price elasticity of demand is equal to percentage change in demand for a good divided by percentage change in the price of the good. Next one, mention any 2 types of price elasticity of demand. Very important extra add question idu. Price elasticity of demand in a types. ಅವರೇ ಮೆನ್ಷನ್ ಮಾಡಿದ್ದಾರೆ. 2 ಪಾಯಿಂಟ್ಸ್ ನ ಬರೆದ್ರೆ ಸಾಕು. ರೈಟ್ ಎನಿ 2 ಅಂತ ಹೇಳಿದ್ದಾರೆ. 5 ಪಾಯಿಂಟ್ಸ್ ಇದೆ, ಯಾವ್ದಾದ್ರು 2 ನ ಬರೀರಿ. ಪರ್ಫೆಕ್ಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಪರ್ಫೆಕ್ಟ್ ಇನ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ರಿಲೇಟಿವ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, relative inelasticity of demand, unitary elasticity of demand. Okay na? Next one, write any 2 factors that determine price elasticity of demand for a good. 2 factors ಅಂತ ಹೇಳಿದ್ದಾರೆ, ಯಾವುದಾದ್ರೂ 2 ಬರೆದ್ರೆ ಸಾಕು. nature of the commodity, price level or price change, level of consumer income, level of consumer income, period of time. So last one, 2 marks in a problem idu. Suppose the price elasticity of demand for a good is minus 0.2. How will the expenditure on the good be affected if there is a 10% increase in the price of the good ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಪೆಂಡಿಚರ್ ಆನ್ ದ ಗುಡ್ ಅದು ಹೇಗೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಇದಕ್ಕೆ ಅವರು ಏನು ಹೇಳಿದ್ದಾರೆ ಇಲ್ಲಿ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಮಕ್ಕಳ ಇಲ್ಲೇ ಇದೆ, ಏನು ಬರ್ಕೊಳ್ಬೇಕು ಹೇಳಿ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನೋಡಿ, ಇ ಡಿ ಬರ್ದೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಂತ ಹೇಳಿದ್ರೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ. ಇ ಡಿ ಅವರೇ ಕೊಟ್ಟಿದ್ದಾರೆ -0.2 ಅಂತ. ಡೆಲ್ಟಾ ಪಿ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಇನ್ಕ್ರೀಸಸ್ ಇನ್ ಸೈಜ್, ಅದು ಕೂಡ 10% ಅಂತ ಅವರೇ ಕೊಟ್ಟಿದ್ದಾರೆ. ಹೌದಾ? ಪರ್ಸೆಂಟೇಜ್ ಇಲ್ಲಿ ನೋಡಿ, 10% ಇನ್ಕ್ರೀಸಸ್, ಕರೆಕ್ಟಾ? ಅವರೇ ಕೊಟ್ಟಿದ್ದಾರೆ. ಸೊ ಕ್ಯೂನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಾಡ್ಕೊಳ್ಬಹುದು. ಆನ್ಸರ್ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಫಸ್ಟು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ ಅದನ್ನ ಬರ್ಕೊಳ್ಳಿ. ಪ್ರಾಬ್ಲಮ್ ಅಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕೊಟ್ಟಿದ್ದಾರೆ -0.2 ಅಂತ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟು
ಪರ್ಸಂಟೇಜ್ ಕೊಟ್ಟಿದಾರಲ್ಲ, ಪರ್ಸಂಟೇಜ್ ಇನ್ಕ್ರೀಸ್ ಇನ್ ಸೈಜ್ ಅಂತ ಕೊಟ್ಟಿದಾರಲ್ಲ, ಎಷ್ಟು ಪರ್ಸಂಟೇಜ್ ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ? ಸೊ 10%. ಪರ್ಸಂಟೇಜ್ ಇನ್ಕ್ರೀಸ್ ಇನ್ ಸೈಜ್ ಅಂತ ಹೇಳಿದ್ರೆ ಡೆಲ್ಟಾ ಪಿ ಆಗುತ್ತೆ, 10% ಅಂತ ಕೊಟ್ಟಿದ್ದಾರೆ. ನೀವು ಇಡಿ ಫಾರ್ಮುಲಾ ಹಾಕಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಅಂತ ಬರೀರಿ ಮಕ್ಕಳೇ. ಇಡಿ ಅಂತ ಹೇಳಿದ್ರೆ ಏನು, ಪ್ರಾಬ್ಲಮ್ ಅಲ್ಲೇ ಇದೆ, -0.2 ಬರ್ಕೊಳ್ಳಿ. ಡೆಲ್ಟಾ ಕ್ಯೂ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. ಡೆಲ್ಟಾ ಪಿ 10% ಕೊಟ್ಟಿದ್ದಾರೆ, 10% ಬರ್ಕೊಳ್ಳಿ. ಏನಿಲ್ಲ, ಸಿಂಪಲ್ಲು. ಇವಾಗ ನಮಗೆ ಏನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಕೊಂಡು ಆ ಕಡೆ ಲೆಫ್ಟ್ ಟು ರೈಟ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಈ ಕಡೆ ಬರ್ಕೊಳ್ಳಿ, ಇದನ್ನ ಈ ಕಡೆ ಬರ್ಕೊಳ್ಳಿ. ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ 10% ಈ ಕಡೆ ಬರ್ಕೊಂಡೆ, ಈ -0.2ನ ಈ ಕಡೆ ಬರ್ಕೊಂಡೆ, ಅಷ್ಟೇ ಸಿಂಪಲ್. ನೆಕ್ಸ್ಟು ಡೆಲ್ಟಾ ಕ್ಯೂನ ಈ ಕಡೆ ಇಟ್ಕೊಳ್ಳಿ, ಫೈಂಡ್ ಔಟ್ ಮಾಡಬೇಕು ನಾವು. -0.2 ಇದ್ದ ಜಾಗದಲ್ಲೇ ಇದೆ. ಈ ಡಿವೈಡಲ್ಲಿ ಇರೋ 10% ಈಕ್ವಲ್ಸಿಂದ ಈ ಕಡೆ ಬರ್ತಾ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ 10%. ಹೌದಾ? ಅಲ್ಲಿಗೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ -0.2 ಕ್ಯಾಲ್ಕುಲೇಟ್ ಮಾಡಿ 10% ಅಂತ ಹೇಳಿದ್ರೆ 10/100. ಕರೆಕ್ಟಾ? ಸೊ ಆನ್ಸರ್ ಎಷ್ಟು ಬರುತ್ತೆ? ಡೆಲ್ಟಾ ಕ್ಯೂ ಈಕ್ವಲ್ಸ್ -2.0 ಬರುತ್ತೆ. ನೀವು ಆನ್ಸರ್ನ ಫೈಂಡ್ ಔಟ್ ಮಾಡಿದಾಗ -2.0 ಬರುತ್ತೆ. ಪರ್ಸಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಇನ್ಕ್ರೀಸಸ್ ಬೈ 2% ಅಂತ ಆಗುತ್ತೆ. ಓಕೆನಾ? ಇದಿಷ್ಟು ಆನ್ಸರ್ ಮಾಡಿದ್ರೆ ಆಯಿತು. ವೆರಿ ಈಸಿ ಇದೆ. 2 ಮಾರ್ಕ್ಸಿಗೆ ಇಷ್ಟೇ ಸಿಂಪಲ್ ಆಗಿ ಕೇಳುವಂಥದ್ದು. ಇಲ್ಲಿಗೆ 2 ಮಾರ್ಕ್ಸಿನ ಕ್ವಶನ್ಸು ಕಂಪ್ಲೀಟ್ ಆಯಿತು. ನೆಕ್ಸ್ಟು 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದ್ಯಾವ್ದು ಏನನ್ನು ನೋಡ್ಕೊಳ್ಳಿ. ಆಲ್ರೆಡಿ ಸಾಕಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ನಾನು, ಬಟ್ ಎಕ್ಸ್ಟ್ರಾ ಆ್ಯಡ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನ ಖಂಡಿತ ಹೇಳ್ತೀನಿ. ಇಲ್ಲಿ ಹೇಳಿದ್ನಲ್ಲ, 8th ಪ್ರಾಬ್ಲಮು 4 ಮಾರ್ಕ್ಸಿಗೆ ಇಂಪಾರ್ಟೆಂಟು, ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ, ವಾಚ್ ಮಾಡಿ. ನೆಕ್ಸ್ಟು ಇಲ್ಲಿ 7th ಒಂದು ಪ್ರಾಬ್ಲಮ್ ಇದೆ, ಇದು ಕೂಡ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದು ಬಿಟ್ಟರೆ ಎಲ್ಲ ಥಿಯರಿ ಕ್ವಶನ್ಸು. ನೆಕ್ಸ್ಟು 6 ಮಾರ್ಕ್ಸಿಗೆ ಬಂದರೆ ಇಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಈ ಹಿಂದೆ ಏನಿತ್ತು ಅದೇ ಕ್ವಶನ್ಸ್ ಇದೆ, ಎಕ್ಸ್ಟ್ರಾ ಏನು ಕ್ವಶನ್ಸ್ ಆ್ಯಡ್ ಆಗಿಲ್ಲ, ಇದೇ ಸೇಮ್ ಕ್ವಶನ್ಸ್ ಇದೆ. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನು, ಇದು ಕೂಡ ನಿಮಗೆ ಗೊತ್ತಿದೆ ಯಾವ ರೀತಿ ಇದು ಮಾಡಬೇಕಂತ. ಇದು ಈ ವರ್ಷನೂ ಕೂಡ ಇಂಪಾರ್ಟೆಂಟ್ ಆಗಿ ಕಂಟಿನ್ಯೂ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಕೂಡ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಹೋಪ್ಫುಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ 4 ಮಾರ್ಕ್ಸು ಮತ್ತು 6 ಮಾರ್ಕ್ಸಿಗೆ ಆನ್ಸರ್ ಹೇಳಿಲ್ಲ ಅನ್ಕೋಬೇಡಿ, ಇದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು, ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ. ಇಂಪಾರ್ಟೆಂಟ್ ಆಗಿ 2 ಮಾರ್ಕ್ಸ್ವರೆಗೂ ಕವರ್ ಮಾಡಿದ್ದೀನಿ. ಇದ್ರ ಸಪ್ರೇಟ್ ವಿಡಿಯೋನ ಪ್ರಾಬ್ಲಮ್ ಇಂದು ವಾಚ್ ಮಾಡಬೇಕು ನೀವು. ಓಕೆ ಅಲ್ಲ? ಸೊ ಈ ಬನಾನಾ ಇದಕ್ಕೆ ಸಂಬಂಧಪಟ್ಟಾಗೆ 2 ಗೂಡ್ಸ್ ಏನಿದೆ ಇದಕ್ಕೂ ಸಂಬಂಧಪಟ್ಟಾಗೆ ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರ್ ಏನಿದೆ ಇದರಲ್ಲಿ ಬರುವ MCQ ಆಗಿರಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರಬಹುದು, ಮ್ಯಾಥ್ ದ ಫಾಲೋಯಿಂಗ್, ಅಥವಾ ಈ ಚಾಪ್ಟ್ರಲ್ಲಿ ಆಲ್ರೆಡಿ ಸಮ್ ಪ್ರಾಬ್ಲಮ್ಸ್ ಇದೆ, ನಿಮಗೆ ಇದ್ರ ಬಗ್ಗೆ ಐಡಿಯಾ ಇದೆ, ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಐಡಿಯಾ ಇದೆ, ಇನ್ನೇನಾದರೂ ಎಕ್ಸ್ಟ್ರಾ ಕಾನ್ಸೆಪ್ಟನ್ನು ಆ್ಯಡ್ ಮಾಡಿದಾರಾ ಇದಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನು, ಅಥವಾ ಇಲ್ಲಿ ಕೇಳಿರುವಂಥ ಪ್ರಾಬ್ಲಮ್ಗಳನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.